ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಓ ಹೊಸ ಮೇಡಮ್ಮ, ನೀವೇನಿಲ್ಲಿ? ಹಾ ರಾಮ್, ಯಾಕಿಬ್ರು ಇಷ್ಟೊಂದು ಶಾಕ್ ಆಗಿದ್ದೀರಾ? ಹಂಗೇನಿಲ್ಲ, ಒಬ್ಬರೇ ಬಂದ್ರ ಅಂತ ಕೇಳಿದೆ. ಹೌದು, ನಿಮ್ಮ ಬುಲೆಟ್ ಓಡಿಸ್ಕೊಂಬಂದೆ. ವಾವ್, ಅಡುಗೆ ತುಂಬ ಜೋರಾಗಿದೆ ಅನ್ಸುತ್ತೆ. ಘಮ್ ಅಂತ ಇದೆ. ನಾನು ಹೆಂಡತಿ ಮಾಡಿದ್ದು ಸಕ್ಕತ್ತ ಮಾಡ್ತಾಳೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ. ಓ ಎಸ್. ಅಯ್ಯೋ, ಸುಶಿ, ಅವ್ರು ಒಂಚೂರು ಪಲ್ಯ ಬಡಿಸೆ, ಬುಲೆಟ್ ಓಡಿಸ್ಕೊಂಡ್ ಬಂದಿದ್ದಾರೆ. ಅಳಿಯಂದ್ರೆ ಜಾನುಗೂ ಬುಲೆಟ್ ಓಡಿಸ್ಬೇಕು ಅಂತ ಮನ್ಸಿತ್ತು, ಆದ್ರೆ ಕಲ್ಸಕ್ ನನ್ನ ಹತ್ರ ಬುಲೆಟ್ ಇರ್ಲಿಲ್ವಲ್ಲ. ಹೌದಾ ನಮ್ಮರ ಇದನ್ನ ನಂಗೆ ಯಾವ ವಾವ್, ಸಕ್ಕತ್ತಾಗಿದೆ. ಮೈ ಗಾಡ್, ಆಸಮ್. ಹಾ, ನನ್ನ ಹೆಂಡತಿ ಪ್ರಿಪ್ರೇಷನ್ನು ಸಖತ್ತಾಗಿರುತ್ತೆ. ವಾವ್, ಆಸಮ್, ಸಕ್ಕತ್ತಾಗಿದೆ. ಇದನ್ನ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ತಟ್ಟೆನ ಸ್ವಲ್ಪ ಜರಗಿಸಿ ಇಟ್ಕೊಳ್ಳೋದಲ್ವಾ? ಈ ಫೋನ್ನಾಗೆ ವಾಯ್ಸ್ ಚೇಂಜರ್ ಆ್ಯಪ್ ಐತೆ ಮಂಜ. ಇದರಿಂದ ನಿನ್ನ ಲೈಫ್ನೇ ಬದಲಾಯಿಸ್ತೀನಿ, ತಡಿಲ. ಈಟೊತ್ತಿನ ಅದ್ಯಾವನು? ಹಲೋ ಹಲೋ, ಮಂಜು ಅವರಾ? ನೀವು? ನಾನು ಸೋನು ಮಾತಾಡ್ತಾ ಇದ್ದೀನಿ. ಸ್ಕೂಲಿಗೆ ಬಂದಿರೋ ಹೊಸ ಟೀಚರು. ಸೋನು ಮೇಡಮ್ ಅವರಾ? ಅಯ್ಯೋ, ನಂಗೆ ನಂಬಕ್ಕೆ ಆಯ್ತಿಲ್ಲ. ನೀವು ನಮಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಅಲ್ಲ, ನಿಮ್ಮ ವಾಯ್ಸ್ ಹಿಂಗೆ ಇನ್ನಿಲ್ವಲ್ಲ? ಹಾಗೇನೆ, ನೇರವಾಗಿ ಮಾತಾಡ್ದಾಗೆ ಒಂಥರ, ಫೋನಲ್ಲಿ ಮಾತಾಡ್ದಾಗೆ ಒಂಥರ ನನ್ನ ವಾಯ್ಸು. ಇವಾಗ ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ವಾ, ಬೇರೆ ಥರನೇ ಕೇಳುತ್ತೆ. ನಿಮ್ಮ ದೊಡ್ಡ ಮನೆ ನೋಡಿದ್ನಲ್ಲ, ಆಗೇ ನಿರ್ಧಾರ ಮಾಡ್ಬಿಟ್ಟೆ. ಏನಂತ? ಅದ ನಿಮ್ಮ ನಗುಲ ಏಟೊಂದು ಅರ್ಥ ಐತೆ ಅನ್ನಿಸ್ತೈತೆ. ಪರವಾಗಿಲ್ವೇ, ನನ್ನ ನಗುಯಿಂದನೇ ಅರ್ಥ ತಿಳ್ಕೊತಾ ಇದ್ದೀರಲ್ಲ. ಐ ಲೈಕ್ ಯು ಮಂಜ.
ಆಮೇಲೆ ಈ ನಂಬರ್ ಯಾರಿಗೂ ಗೊತ್ತಿಲ್ಲ. ನಿಮ್ ಜೊತೆ ಮಾತಾಡೋದಕ್ಕೆ ಅಂತಾನೆ ತಗೊಂಡಿರೋದು. ಸೊ ನೀನ್ ಕಾಲ್ ಮಾಡ್ಬೇಡ, ನಾನ್ ಮಾತಾಡ್ಬೇಕು ಅಂದಾಗ ನಾನೇ ಮಾಡ್ತೇನೆ. ಬಾಯ್, ಸಿ ಯು. ಬಾಯ್. ಇದೆಂತ ಶುಕ್ರ್ ದಿವಸಲ್ಲ ಅಲ್ಲ, ಈ ದಿವಸ ಸಿಂಗಲ್ ಆಗಿದ್ದೆ. ಈಗ ಅನು ಮೇಡಮ್ ಕಾಳಾಕ ಸಮಯದಾಗ ಇದ್ಯಾ ಪಟ್ನು ಟೀಚರೇ ಬಲೆಗೆ ಬೀಳಂಗ ಅವರಲ್ಲ. ಲೇ ಮಂಜ, ನೀ ಅದೃಷ್ಟ ಮಾಡಿರೋನಕ್ಕಲ್ಲ. ಅಯ್ಯೋ ಹೆಂಗ ಮೇಂಟೈನ್ ಮಾಡ್ಬಿಡಮ್ಮ. ಚಳಿ ಚಳಿ. ಅಮ್ಮರೇ, ಬೇಗ ಫೋನ್ ತೆಗೀರಿ. ಹೇಳಿ ಶಿವಪ್ಪ. ಅಮ್ಮರೇ, ಆ ಮುದುಕಿ ಇಲ್ಲಿ. ಹಲೋ, ಏನ್ ಮುಟ್ಟಿ? ಹಲೋ, ಕೇಳಿಸ್ತಿದ್ಯಾ? ಇದೇನಿದು? ಇವನ್ ಫೋನ್ ಮಾಡಿ ಏನು ಮಾತಾಡ್ತಿಲ್ಲ. The number you're calling is switched off right now. Please try later. ಇದೇನಿದು? ಇವನ್ ಕಾಲ್ ಮಾಡಿ ಸರಿಯಾಗಿ ಮಾತಾಡಲಿಲ್ಲ. ಈಗ ಮತ್ತೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಏನಾದರೂ ತೊಂದರೆ ಆಗಿರ್ಬೋದಾ? ಆಂಟಿ, ರಿಯಲಿ ಡಿನ್ನರ್ ಸಖತ್ತಾಗಿತ್ತು. ನನಗಿನ್ಮೇಲೆ ಯಾವತ್ತಾದರೂ ಒಳ್ಳೆ ಊಟ ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತ ಮನೆಗೆ ಬರ್ತೀನಿ. ಜಾನು, ಪ್ರತಿ ವರ್ಷದ ಪದ್ಧತಿನ ಈ ವರ್ಷನೂ ಆಚರಣೆ ಮಾಡೋಣ. ಸ್ಕೂಲ್ ಶುರುವಾಗುವ ಟೈಮಲ್ಲಿ ನಿಂಗೊಂದು ಹೊಸ ಪೆನ್ನು ತಗೋ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನೀನು ನನ್ನ ಬಂಗಾರ ಮಗಳೇ. ಓ, ಹೌ
ಸ್ವೀಟ್ ಅಂಕಲ್. ನಾನು ಟೀಚರೇ, ನನಗೆ ಪೆನ್ ಕೊಡಲ್ವಾ? ನಾನು ಜಾನ್ಕಿ ಅವ್ರನ್ನ ರೋಲ್ ಮಾಡೆಲ್ ಅಂತ ಅನ್ಕೊಂಡಿರೋಳು. ಜಾನ್ಕಿಗೆ ಏನೇನು ಸಿಗುತ್ತೋ ಅದೆಲ್ಲ ನನಗೂ ಸಿಗಬೇಕು. ನಾನು ನಿಮ್ಮ ಮಗಳ ಥರ ಅಲ್ವಾ ಅಂಕಲ್? ಒಂದು ನಿಮಿಷ ಇರಮ್ಮ, ತರ್ತೀನಿ. ತಗೊಳಮ್ಮ, ನಿನಗೂ ಒಂದು ಪೆನ್. ಥ್ಯಾಂಕ್ ಯು. ಸರಿ, ಹಾಗಾದರೆ ನಾವೀಗ ಹೊರಡೋಣವಾ? ರಾಮ್, ನಾವು ಗಾಡಿನಲ್ಲಿ ಟ್ರಿಪಲ್ಸ್ ಹೋಗೋಣ. ಹಾಂ 3 ಜನನಾ? ಹಾಂ 3 ಜನನಾ? ಹ್ಞೂ, ಮತ್ತೆ ನೀವು ಹೇಗೆ ಬರ್ತೀರಾ? ಸೋನು ಅವರೇ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಹೊರಡಿ, ನಾವು ಬರ್ತೀವಿ. ಆರ್ ಯು ಶ್ಯೂರ್? ಎಸ್, ನೀವು ಹೊರಡಿ. ಸರಿ, ಹಾಗಾದರೆ ರಾಮ್, ನಾನು ನಿಮ್ಮ ಗಾಡಿನಲ್ಲಿ ಹೋಗ್ಬೋದಾ? ಹಾಂ ಹಾಂ ಹ್ಞೂ. ಹೋಗಿ ಹೋಗಿ. ಓಕೆ. ರಾಮ್, ನಿಮ್ಮ ಥರನೇ ನಿಮ್ಮ ಗಾಡಿ ಖಡಕ್ ಆಗಿದೆ. ಅಪ್ಪ ಅಮ್ಮ, ನಾವಿನ್ನು ಹೊರಡ್ತೀವಿ. ಏ, ನೀವು ಹೇಗಮ್ಮ? ಅಳಿ ಅಂದರೆ ಲೇಟ್ ಆಯಿತು, ಬೇಕಿದ್ರೆ ನನ್ನ ಗಾಡಿ ತೊಗೊಂಡೋಗಿ. ಏ ಇಲ್ಲಮ್ಮವ, ನಾವು ಆರಾಮಾಗಿ ನಡ್ಕೊ ಹೋಗ್ತೀವಿ. ಚಾನು, ಬಾ, ಕುಂಕುಮ ಕೊಡ್ತೀನಿ. ಇನ್ನೇನು ಅಳಿ ಅಂದರೆ ಸಮಾಚಾರ? ಚಾನು, ಆ ಹುಡುಗಿ ಯಾರೇ ಇಷ್ಟು ಬೇಗ ಎಲ್ಲರ ಹತ್ರನೂ ಇಷ್ಟು ಕ್ಲೋಸಾಗಿ ಮಾತಾಡ್ತಿದ್ದಾಳೆ? ಅಮ್ಮ, ಎಲ್ಲರ ಸ್ವಭಾವ ಹಾಗೆ, ಎಲ್ಲರಿಗೂ ಬೇಗ ಕ್ಲೋಸ್ ಆಗ್ತಾರೆ. ಆದರೂ ಚಾನು, ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು. ಸರಿ ಕಣವ, ಹೋಗಿ ಬರ್ತೀನಿ. ಆರಾಮಾಗಿ ಹೋಗಿ, ನಡ್ಕೊಂಡು ಬೇರೆ ಹೋಗ್ತಾ ಇರ್ತೀರಾ, ನಿಧಾನವಾಗಿ ಹೋಗಿ. ಸರಿ ಮಾವಯ್ಯ. ರಾಮವ್ರೆ, ಹೊರಡೋಣವಾ? ಹಾಂ ಮಾವ, ಬರ್ತೀವಿ. ಹಾಂ, ಹೋಗಿ ಬನ್ನಿ. ಮತ್ತೆ ಬರ್ತೀವಿ. ಹೌದು, ಬನ್ನಿ. ಬಾಯ್ ಅಪ್ಪ. ಬಾಯ್ ಅಪ್ಪ. ಬಾಯ್. ಬಾಯ್ ಅಮ್ಮ. ಬರ್ತೀವಿ. ಹಾಂ.
ಅಶೋಕ್, ಅಶೋಕ್, ಏನ್ರಿ ಆಯ್ತು ನಿಮಗೆ? ಕದ್ಬಿಟ್ಲು ನಂದಿ, ಕದ್ಬಿಟ್ಲು. ಏನು? ಏನ್ರಿ ಹೇಳ್ತಿದ್ದೀರಾ? ಸರಿಯಾಗಿ ಹೇಳಿ. ಏನಿಲ್ಲ, ಮನೆಗೆ ಹೊಸ್ದಾಗಿ ಬಂದ್ರಲ್ಲ, ಯಾರದ್ ನಂದಿ? ಸ್ಕೂಲ್ ಟೀಚರ್. ಇರೋದಕ್ಕೆ ಮನೆ ಇಲ್ಲ ಅಂತ ಇಲ್ಲಿ ಬಂದು ಉಳ್ಕೊಂಡಿದ್ದಾಳೆ ಅಷ್ಟೆ. ವಾವ್, ಸೂಪರ್. ಹಾಗಾದರೆ ಮನೆ ಸಿಗದೆ ಅವರು ಇಲ್ಲೇ ಇರ್ತಾರಲ್ಲ ನಂದಿ? ಅಶೋಕ್, ಟೀಚರು ಆದರೂ ನೋಡೋಕೆ ಹೆಂಗವಳೆ ಅಲ್ವಾ? ಅಶೋಕ್, ಈಗ ಅವಳಿಗೆ ಮನೆ ಸಿಗ್ದಿದ್ರೇನಂತೆ? ಮುಂದೆ ಹೇಗಿದ್ರು ಅವಳು ದೊಡ್ಡ ಮನೆಯಿಂದ ಹೊರಗೆ ಹೋಗೇ ಹೋಗ್ತಾಳೆ. ಅಲ್ಲಿ ಗಂಟನೇ ಇರಲಿ ಅಂತ. ಚಂದ್ರಿ ಹೇಳ್ದ ಹಾಗೆ ನಾನು ಪ್ಲ್ಯಾನ್ ಮಾಡಿದ ಹಳ್ಳದಲ್ಲಿ ನನ್ನ ಗಂಡನೇ ಬಿದ್ದೋದ್ರ? ನೋ. ರೀ, ನಿಮ್ಗೇನು ತಲೆ ಕೆಟ್ಟಿದ್ಯೋ ಹೇಗೆ? ನಾನು ನಿಮಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದೀನಿ, ಆದರೆ ನೀವು ಆ ಟೀಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ನಂದಿ, ಹಾಗೇನಿಲ್ಲ, ಸುಮ್ಮನೆ ಹಾಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಿಮಗೆ ಬೆಡ್ಡಿಂಗ್ ದುಡ್ಡು ವಿಚಾರದಲ್ಲಿ ಸಹಾಯ ಮಾಡಿದವಳು ನಾನು. ಮನೆಯವ್ರು ಎಲ್ಲರೂ ನಿಮ್ಮ ವಿರುದ್ಧವಾಗಿ ನಿಂತರು ನಿಮಗೆ ಸಪೋರ್ಟ್ ಮಾಡಿದವಳು ನಾನು. ಇನ್ನು ಮುಂದೆ ನೀವೇನೇ ಪ್ಲ್ಯಾನ್ ಮಾಡಿದ್ರು ನಿಮಗೆ ಸಪೋರ್ಟ್ ಮಾಡಿ ನಿಮ್ಮ ಪಕ್ಕ ನಿಲ್ಲೋಳು ನಾನು. ಆದರೆ ನೀವು ನೋಡಿ, ನಿಮಗೆ ನನ್ನ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದೆಯೇನ್ರಿ? ಇದೆ ನಂದಿ, ನೀನೇನು ಹೇಳಿದ್ರು ನಾನು ಕೇಳ್ತೀನಿ ಅಂತ ಅವತ್ತೇ ಹೇಳಿದೆ. ಹೇಳು ನಂದಿ, ಈಗ ನೀನು ಹೇಳು, ನಾನು ಏನು ಮಾಡಬೇಕಂತ. ನೋಡಿ ಅಶೋಕ್, ಸದ್ಯಕ್ಕೆ ಈ ಮನೇಲಿ ನಂದಾಗಲಿ ನಿಮ್ದಾಗಲಿ ಅಧಿಕಾರ ನಡೀತಿಲ್ಲ. ಅಧಿಕಾರ ಬೇರೆಯವ್ರದ್ದೇ ನಡೀತಿದೆ. ಈ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಅಶೋಕ್, ಊಹಿಸ್ಕೊಳ್ಳಿ, ದೊಡ್ಡ ಮನೆಗೆ ಸೇರಬೇಕಾಗಿರೋ ಮನೆಗಳು, ಹೊಲ, ತೋಟ ಎಲ್ಲನೂ ನಿಮ್ಮ ಕಂಟ್ರೋಲಿಗೆ ಬಂದರೆ ಹೇಗಿರುತ್ತೆ? ಇಷ್ಟೆಲ್ಲ ಆಸ್ತಿಗೂ ಅಶೋಕ್ ಒಬ್ಬರೇ ಅಧಿಪತಿ ಅಂತ ಕೇಳೋಕೆ ಹೇಗಿರುತ್ತೆ? ಹಾಂ, ಯಾಕೆ ಅಶೋಕ್, ಇದೆಲ್ಲ ನಿಮಗೆ ಆಸೆ ಇಲ್ವಾ? ಆಸೆ ಇಲ್ವಾ? ನನಗೂ ಈ ಆಸೆ ಇದೆ ನಂದಿ. ಹಾಗಾದರೆ ಯಾವುದೇ ಕಾರಣಕ್ಕೂ ಈ ಆಸೆನ ಬಿಟ್ಕೊಡ್ಬೇಡಿ ಅಶೋಕ್. ನೀವು ಆದಷ್ಟು ನೀರು ಗೊಬ್ಬರ ಹಾಕಿ ಈ ನಿಮ್ಮ ಆಸೆನ ಬೆಳೆಸಿ. ಯಾವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೆ. ಶಾರದವಾ, ಊಟ ಆಯ್ತಾ? ಆಯಿತು ಕಲ್ರಾಮ. ನೀವು ಹೊರಡೋವಾಗ ನಾನು ಕೊಟ್ಟಿಗೆ ತಾವಿದ್ದೆ. ನಾನು ಬರೋಟಲ್ಲಿ ನೀವು ಇರಲಿಲ್ಲ. ನಿಮ್ದು ಊಟ ಆಯ್ತಾ? ಹ್ಞೂ ಶಾರದಕ್ಕ, ಆಯಿತು. ಊಟ ಆಯಿತು, ಊಟನೂ ಆಗಿ ಒಳ್ಳೆ ವಾಕಿಂಗು ಆಯಿತು. ಈಗ ಮನೆ ಕಂಡ್ರೆ ಸೂರ್ಯ ಬಂದು ಕೆನ್ನೆ ಬಡ್ದು 7 ಗಂಟೆ ಹೇಳಕ್ಕಿಲ್ಲ. ಸರಿ ಹೋಗಿ ಮನೆ ಕಲಿ. ಸರಿ